ಸಿಂಹನೇ ಕಾಪಾಡುವ ನಾಯಕ ಕೂಗು, ಕಾಪಾಡಿ ಎಂದು ಕೂಗು. ಏಕೆ ಅರಿಸುತ್ತಿರುವೆ? ನಾನು ಬಂದಿದ್ದೇನೆ, ಸೂರ್ಯ ಸಿಂಹ. ಸರಿಯಾದ ಸಮಯಕ್ಕೆ ನೀವು ಬಾರದೆ ಹೋಗಿದ್ದಿದ್ರೆ ಆ ಕಾಮುಕ ನನ್ನ ಮಾನ ಪ್ರಾಣವನ್ನೇ ಕಳೆದು ಬಿಡ್ತಾ ಇದ್ದೆ ಸರ್. ಕಾಮುಕ ಈ ಊರಲ್ಲಿ ನನಗೆ ಗೊತ್ತಿಲ್ಲದಿರೋ ಕಾಮುಕ ಅದ್ಯಾರೇ? ಅದ್ಯಾರೋ ಸರ್ ನನಗೆ ಗೊತ್ತಿಲ್ಲ. ಮುಖಕ್ಕೆ ಮುಕ್ಕೋಣ ಧರಿಸಿದ್ದಾರೆ. ಏನ್ ಮಾಡಕ್ಕಾಗುತ್ತೆ? ನಿನ್ನಂತ ಸುಂದರವಾದ ಹೆಣ್ಣು ಬೀದಿಗೆ ಬಂದರೆ ಯಾರಿಗೆ ತಾನೇ ಕಾಮ ಕೆರಳೋಲ್ಲ? 70ರ ಮುದುಕನಿಗೂ ಉಚ್ಚರಿಸುತ್ತೆ ಈ ನಿನ್ನ ಸೌಂದರ್ಯ. ಹಾಗೆ ನಿನ್ನ ಹೆಸರೇನು ಸ್ವಲ್ಪ ಹೇಳ್ತೀನಿ? ನನ್ನ ಹೆಸರು ಇಂದು ಅಂತ. ಓ, ವಾಟ್ ಎ ಬ್ಯೂಟಿಫುಲ್ ನೇಮ್, ಬ್ಯೂಟಿಫುಲ್ ಸ್ಟ್ರಕ್ಚರ್. ಏನೇ ಇಂದು ನಿನಗೆ ಡೀಟೇಲ್ ಆಗಿ ಗೊತ್ತಿದ್ದಾನೆ ಸರ್? 10 ಫ್ಯಾಕ್ಟರಿಯ ಮಾಲೀಕರು, ಕೋಟ್ಯಾಧೀಶ್ವರನ ವಂಶಸ್ಥರು. ಇಷ್ಟೆಲ್ಲ ಇದ್ರು ನಿಮ್ಗೆ ಸರ್ ಇನ್ನು ಮದ್ವೆನೇ ಆಗಿಲ್ಲ? ನನಗೆ ಇನ್ಸೋ ಹೆಣ್ಣು ಈ ಭೂಮಿ ಮೇಲೆ ಅದಕ್ಕೆ ಇನ್ನೂ ಮದುವೆ ಆಗಿಲ್ಲ. ಹೌದಾ ಸರ್? ನಿಜವಾಗ್ಲು? ಹೌದು. ಹಾಗಂತ ನೀನು ಸುಂದರವಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ಈ ಸೌಂದರ್ಯ ನನಗೆ ಹಿಡಿಸಿದೆ. ನಿನ್ನಲ್ಲಿ ಸುಖ ಹಂಚಿಕೊಳ್ಳುವ ಆಸೆ ನನ್ನ ಮನಸ್ಸಿನಲ್ಲಿ ಪುಟಿತಾ ಇದೆ. ಬಾ ಸುಂದರಿ, ಮನೆಗೆ ಹೋಗೋಣ. ನೋಡಿ, ನಿಮ್ಮ ಜೊತೆ ಬರಲು ನನ್ನದೇನು ಅಭ್ಯಂತರವಿಲ್ಲ. ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮನೇನಾದ್ರೂ? ತಮ್ಮ? ಕಲಿಯುಗದ ಕಾಮರಾಜ ದೇವೇಂದ್ರ ನಾನು. 10 ಹುಡುಗಿಯರನ್ನು ಮನೆಯಲ್ಲಿಟ್ಟುಕೊಂಡು ಮಜಾ ಮಾಡಿದರು. ನನ್ನಾರು ಕೇಳುವವರಿಲ್ಲ ನನ್ನ ಮನೆಯಲ್ಲಿ. ನಾನು ನಿನಗೆ ಕೊಡುತ್ತಿರುವ ಪ್ರೇಮದ ಕಾಣಿಕೆ. ಮಿಸ್ಟರ್ ಸೂರ್ಯ ಸಿಂಹ, ನಾನೇನಾದ್ರೂ ನಿನ್ನ ಕೈಗೆ ಕೈ ಕೊಟ್ರೆ ಮುಂದೆ ನೀನ್ ನನ್ನಿಂದಾಗಿಯೇ ಕೆಟ್ಟೆ. ಇಂದು ಇನ್ನೇಕೆ ಮೌನ? ಈ ದಿನ ನನ್ನ ಅರಮನೆಯ ಹೂ ಮಂಚದ ಮೇಲೆ ನಿನಗೆ ಸನ್ಮಾನ